ಹಲೋ ಪ್ರಿಯ ಜನರು, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇದು ನಮ್ಮ ಚಾನಲ್, ಅದು ನಿಮ್ಮ ಚಾನಲ್. ಗಾಯ್ಸ್, ಇದನ್ನ ಬ್ಲಾಗಲ್ಲಿ ಬಂದ್ಬಿಟ್ಟು ನಾವು ಕೃಷ್ಣ ಕೊನೆಯದಾಗಿ ಜೀವ ಬಿಟ್ಟಿದ್ದ ಸ್ಥಳಕ್ಕೆ ಹೋಗ್ತಾ ಇದ್ದೀರಿ. ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಜಾಗದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿದ್ರು ಅವ್ರು ಹೋಗೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಇಂಥ ಜಾಗಕ್ಕೆ ಯಾರು ಅಷ್ಟೊಂದು ಹೋಗಲ್ಲ. ಸೊ ನೀವು ಇಂಥ ಕಡೆ ಬಂದರೆ ನೀವು ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ಯಾಕಂದ್ರೆ ಇಂಥ ಜಾಗಗಳು ಗೊತ್ತಿರಬೇಕು. ಯಾಕಂದರೆ ಔಟೇಜ್ ಸ್ಥಳ ಗೊತ್ತು, ದ್ವಾರಕಾ ಅದೆಲ್ಲ ಗೊತ್ತು, ಬಟ್ ಈ ಜಾಗನೂ ಗೊತ್ತಿರಬೇಕು ಜನರಿಗೆ. ಅದು ತಿಳ್ಸೋಕ್ಕೆ ನಾವು ನಿಮಗೆ ಈ ವಿಡಿಯೋ ಬ್ಲಾಗ್ ತೋರಿಸ್ತೀರಿ. ಬನ್ನಿ ವಿಡಿಯೋ ಹೋಗೋಣ. ನೋಡಿ ಗಾಯ್ಸ್, ನಾವು ಹೋಗ್ಬೇಕಾದ ದೇವಸ್ಥಾನ ಬಾಲ್ಕಾ ತೀರ್ಥ ಅಂತೆ. ಬಾಂಡ್ಲಗಾವ್ ಬಾಂಡ್ಮಾರ ಬಾಲಿ ಬಾಂಡ್ಮಾರ ಬಾಲತ್ತಿದ್ದವ್ರೆ. ಇಲ್ಲಿಗೆ ನಾವು ಬಂದಿರೋದು. ಇವಾಗ ಊಟ ಮಾಡ್ಕೊಂಡು ಬೀಚ್ ಕಡೆ ಸ್ವಲ್ಪ ಒಂದು ವ್ಯೂ ಹಾಕೊಂಡು ಇಲ್ಲಿಗೆ ಬಂದಿರೋದು. ಬನ್ನಿ ಒಂದ್ಸಲ ಒಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್ನ. ನೋಡಿ ಗಾಯ್ಸ್, ಇದೆ ದೇವಸ್ಥಾನ. ಏನೋ ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಜನರೆಲ್ಲ ಬರ್ತಾ ಇದ್ದಾರೆ ಗಾಯ್ಸ್. ಇಲ್ಲೂ ಕ್ರೌಡ್ ಫುಲ್ ಜಾಸ್ತಿ ಇದೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿನೇ ಇಲ್ಲ, ತುಂಬ ಕಮ್ಮಿನೇ ಇಲ್ಲ. ಮಾಡ್ರೇಟಾಗಿ ಅವಾಗ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಇಲ್ಲೊಂದಿದೆ, ವಿಶಾಲವಾಗಿದೆ ಗಾಯ್ಸ್ ಫುಲ್ಲು. ಗೈಸ್, ಇವಾಗ ನೋಡಿದ್ರಲ್ಲ ಆಚೆ ಎಲ್ಲ ವ್ಯೂನಲ್ಲ. ಈಗ ಬನ್ನಿ ಒಳಗಡೆ ಹೋಗೋಣ ಗೈಸ್. ಇಲ್ಲೇ ಕೃಷ್ಣ ಬಿಟ್ಟು ಮರದ ಕೆಳಗಡೆ ರೆಸ್ಟ್ ಮಾಡಬೇಕಾದ್ರೆ ಬಾಲಿ ಬಂದುಬಿಟ್ಟು ಬಾಣ ಬಿಟ್ಟು ಅವರು ಕೊನೇಶನ್ ಕಡ್ದಲ್ಲ, ಇಲ್ಲೇ ಅದು ನೋಡ್ಬೋದು ನೀವು. ಒಳಗಡೆ ಎಲ್ಲರೂ ಬಂದು ಮುಕ್ಕೊಂಡು ಇದು ಮಾಡ್ತಿದ್ದಾರೆ. ನೀವು ಸೈಡಲ್ಲಿ ಮರ ಅಂತ ತೋರಿಸ್ತೀನಿ ನೋಡಿ. ಆ ಮರ ಇದೆಲ್ಲ, ಆ ಮರದ ಕೆಳಗೆ ರೆಸ್ಟ್ ಮಾಡಬೇಕಾದ್ರೆ ಬಾಣ ಬಿಟ್ಟಿದ್ದು. ಗಾಯ್ಸ್, ಈಗ ನಾನು ಬಂದಿದ್ದ ದೇವಸ್ಥಾನ ನಾನು ಹಿಂಗೆ ಅವಾಗಲೇ ಹೇಳಕ್ಕೆ ಸರಿಯಾಗಿ ಗೊತ್ತಾಗಿಲ್ಲ ನನಗೆ. ಆಟೋ ಅಂಕಲ್ ಏನೋ ಹೇಳಿದ್ರು, ನನಗೆ ಅರ್ಥ ಆಗಿಲ್ಲ. ಅದೇ ಗಾಯ್ಸ್, ಕೃಷ್ಣ ಮರ್ಕಲ್ ಇರಬೇಕಾದ್ರೆ ವಾಲಿ ಬಂದ್ಬಿಟ್ಟು ಬಾಣ ಬಿಟ್ಟು ಜೀವ ಬಿಟ್ಟಿದ್ದು ಜಾಗ ಬಂದ್ಬಿಟ್ಟು ಇಲ್ಲೇ. ಮರ ಕೂಡ ನಿಮ್ಗೆ ವೀಡಿಯೋಲ್ಲಿ ತೋರಿಸ್ತೀನಿ ನೋಡಿ ಗಾಯ್ಸ್. ಆ ಮರ ಕೂಡ ದೇವ್ರ ಪಕ್ಕದಲ್ಲೇ ಇಟ್ಟಿದೆ. ಅದು ಬಂದುಬಿಟ್ಟು ಬೆಳೆಸ್ತಿದ್ದಾರೆ. ಸೊ ಅದಕ್ಕೆ ಚಿಕ್ಕದಾಗಿದೆ, ಅದು ಬೆಳೆಯುತ್ತೆ ಆ ಥರ ಅಲ್ಲ. ಅದೇ ಗಾಯ್ಸ್, ಈ ಜಾಗ ತುಂಬ ಬೇಜಾರಾಯಿತು ಗಾಯ್ಸ್. ಗೊತ್ತಿಲ್ದಿರ ಬಂದುಬಿಟ್ಟು ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಅದು ಈ ಜಾಗ ಅಂತ. ಸರಿ ಗಾಯ್ಸ್, ಬೇರೆ ಜಾಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನೀವು ಈ ಕಡೆ ಬಂದರೆ ವಿಸಿಟ್ ಮಾಡಿ ಗಾಯ್ಸ್. ಆ್ಯಕ್ಚುಲಿ ತುಂಬ ಜನ ನೋಡ್ತಿಲ್ಲ ಈ ಜಾಗ ಬಂದು. ನೀವು ಬಂದರೆ ನೀವು ವಿಸಿಟ್ ಮಾಡಿ ನೋಡಬೇಕಿಂತ ಜಾಗನ ಬಂದು ನೋಡಿ ಗಾಯ್ಸ್. ಶ್ರೀಕೃಷ್ಣ ಅವರು ಕೊನೆಯದಾಗಿ ಕಳೆದಿರೋ ಸ್ಥಳ ಮತ್ತು ಅವ್ರು ಕೊನೆಯದಾಗಿ ಜೀವ ಬಿಟ್ಟಿದ್ದ ಸ್ಥಳ ಇದೇನೆ ನೋಡಿ. ಇದೇನೇ ಮಂದಿರ ಥರ ಮಾಡಿ ಎಲ್ಲರೂ ಬಂದು ನೋಡೋ ಥರ ಮಾಡಿದ್ದಾರೆ ಅಷ್ಟೇ ಗಾಯ್ಸ್. ನೀವು ಬಂದರೆ ಇಂಥ ಕಡೆ ಬಂದರೆ ನೀವು ಬಂದು ವಿಸಿಟ್ ಮಾಡಲೇಬೇಕಿಂತ ಜಾಗನ ಬಂದು ನೋಡಿ. ಇದೇ ಥರ ವ್ಲಾಗ್ಸ್ ಬಿಡ್ತೀವಿ ನಾವು. ಈ ಥರ ನೋಡಿ ನಾವು ಹುಡುಕಿ ಮಾಡ್ತೀವಿ. ಈ ಥರ ಸ್ಟೇ ಟ್ಯೂನ್ ಗೈಸ್. ನೀವು ನಾವು ಬಂದುಬಿಟ್ಟು ಕೃಷ್ಣಂದ ಲಾಸ್ಟ್ ಬ್ರೆತ್ ಅಂದರೆ ಟೆಂಪಲ್ ಬಾಲ್ಕಾ ತೀರ್ಥ ಅಂತ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದೀರಿ ರಾಮನ ದೇವಸ್ಥಾನಕ್ಕೆ. ರಾಮ ದೇವಸ್ಥಾನ ನೋಡೋಣ ಅಂತ ಬನ್ನಿ, ಒಳಗಡೆ ಹೋಗ್ಬೇಕು. ಕಂಟಿನ್ಯೂ ಮಾಡೋಣ. ಗಾಯ್ಸ್, ನಾವು ಬಂದಿದ್ದೀರಿ ಇವಾಗ ರಾಮನ ದೇವಸ್ಥಾನಕ್ಕೆ. ರಾಮನ ದೇವಸ್ಥಾನಕ್ಕೆ ಬಂದು ರಾಮನ ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿದ್ದೀರಿ. ನೋಡಿ ರಾಮನ ದೇವಸ್ಥಾನ, ರಾಮನ ದೇವಸ್ಥಾನ ಅಂದರೆ ರಾಮಂದು ಆಶೀರ್ವಾದ ತೊಗೊಂಡು ಆಚೆ ಬಂದ ತಕ್ಷಣ ಇಲ್ಲೊಂಥರ ಓಷನ್ ಥರ ಏನೋ ಕಾಣಿಸುತ್ತೆ. ಓಷನ್ ಅಲ್ಲ ಗೈಸ್, ಅಂತ ಡ್ಯಾಮು ಏನೋ ನೀರು ಇದು ಕಾಣಿಸುತ್ತೆ. ಈ ಕಡೆ ಇದೆ ಗೈಸ್ ಓಷನ್ನು. ಇದು ಓಷನ್ ಇರಬೇಕು ಗೈಸ್. ನೋಡಿ ಎಲ್ಲ ಓಷನ್ನು. ಎಲ್ಲಿ ಬಂದು ನನಗೆ ಸರಿಯಾಗಿ ಹೆಸರೆಲ್ಲ ಗೊತ್ತಿಲ್ಲ ಗೈಸ್. ಯಾಕಂದರೆ ಎಲ್ಲ ಅವರವ್ರ ಭಾಷೆಯಲ್ಲಿ ಹಾಕ್ಕೊಂಡಿದ್ದಾರೆ. ನಮಗೇನು ಗೊತ್ತೂ ಆಗ್ತಿಲ್ಲ. ಯಾರ ಗೈಡು ಇಲ್ಲ, ಏನೂ ಇಲ್ಲ. ಸುಮ್ಮನೆ ನೋಡ್ತಾ ಇದ್ದೀರಿ, ಕೈ ಮುಗಿತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಬಂದಾದ್ಮೇಲೆ ಗೊತ್ತಾಗ್ತಿದೆ ಅದು ಹಿಸ್ಟ್ರಿ ಆಗಲಿ ಏನೇ ಆಗಲಿ. ಇವರು ಒಂದೇ ಒಂದು ಕೂಡ ಏನಕ್ಕೆ ಒಂದು ಕಡೆ ಕೂಡ ಇಂಗ್ಲೀಷ್ ನೋಡೋಕ್ಕಾಗಲ್ಲ ಗೈಸ್. ನಂಬರ್ಸ್ ಕೂಡ ಅವ್ರ ಭಾಷೆಯಲ್ಲೇ ನಂಬರ್ ಕೂಡ ಗೈಸ್. ನಮ್ಮ ಭಾಷೆಯಲ್ಲಿ ಆಗಲಿ ನಾರ್ಮಲ್ ಕಾಮನ್ ಲ್ಯಾಂಗ್ವೇಜ್ ಹಿಂದಿ ಇಂಗ್ಲೀಷ್ ಯಾವುದೂ ಇಲ್ಲ, ಎಲ್ಲ ಗುಜರಾತಿ ಎಲ್ಲ ಇದೆ. ಸೊ ನಮ್ಗೆ ತುಂಬ ಕಷ್ಟ ಆಗ್ತಿದೆ. ಇನ್ಫಾರ್ಮೇಷನ್ ಇದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಈಗ ಗೂಗಲ್ ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ತಿಳ್ಕೊಂಡು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇವಾಗ ಬಂದುಬಿಟ್ಟು ಸೂರ್ಯ ಟೆಂಪಲ್ಗೆ ಬಂದಿದ್ದೀರಿ. ಆ ರಾಮನ ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ಹತ್ತದ್ದು ಹೋಯ್ತು. ಹತ್ಕೊಂಡು
ಬಂದ್ರಿ ಸೂರ್ಯ ಟೆಂಪಲ್ಗೆ. ಗೈಸ್ ಇದೆ ಟೆಂಪಲ್, ಸ್ವಲ್ಪ ಹಳೆ ಟೆಂಪಲ್ ಅನ್ಕೊತೀನಿ. ತುಂಬ ಹಳೆ ಟೆಂಪಲ್ ಅಂತ ಗಾಯ್ಸ್ ಇದು. ಆ್ಯಕ್ಚುಲಿ ನಮ್ಗೆ ಎಲ್ಲೂ ಗೈಡ್ ಇಲ್ಲ, ಏನಿಲ್ಲ ಗಾಯ್ಸ್. ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಹೇಳೋ ಥರ ಇದೆ. ಇವ್ರ ಬೋರ್ಡು ಇಲ್ಲೂ ನೋಡಿ guys, ಇಲ್ಲೂ ಕೂಡ ಅಷ್ಟೇ ಬೋರ್ಡ್ ಎಲ್ಲಿ ಹೋದ್ರು ಅವ್ರದ್ದೇ. ಆಯಿತು ಗಾಯ್ಸ್, ನಡೆಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು. ನೋಡಿ ಇದೆ ಗಾಯ್ಸ್ ದೇವಸ್ಥಾನ. ಇಲ್ಲಿ ನೋಡಿ ಆಂಜನೇಯದು ಚಿಕ್ಕ ಶಿಲೆ ಆಂಜನೇಯದು. ಗಾಯ್ಸ್ ಗುಹೆಗಳು ಬಂದ್ಬಿಟ್ಟಿದ್ದೀರಿ. ಅಯ್ಯೋ ಆಗ್ತಿಲ್ಲ ಗೈಸ್, ವೀಡಿಯೋನೂ ಮಾಡೋದು ಬಿಡ್ತಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಬಂದ್ಬಿಟ್ರಿ ಗೈಸ್, ವೀಡಿಯೋ ಆಫ್ ಮಾಡ್ತಾ ಇದ್ದೀನಿ. ವೀಡಿಯೋ ಮಾಡ್ಬಿಡ್ತೀನಿ. ಒಂದು ನಿಮಿಷ ಬಂದು ಒಂದು ಸ್ಟೆಪ್ ಆದ್ಮೇಲೆ ಬಾ. ನೋಡಿ ಬರ್ತಾ ವೀಡಿಯೋ ಗೈಸ್. ಇಲ್ಲೇ ಭೀಮ ಅವ್ರ ಅಮ್ಮ ಗುಹೆಗಳಿದ್ದು, ಇದು ಇವಾಗ ರೆನೋವೇಟ್ ಮಾಡಿದ್ದಾರೆ. ಗೈಸ್ ಫೈನಲ್ ಗುಹೆಯಿಂದ ತಪ್ಪಿಸ್ಕೊಂಡು ಆಚೆ ಬಂದುಬಿಟ್ರಿ. ನಾನು ವೀಡಿಯೋ ಮಾಡೋದು ಬಿಟ್ಟಿಲ್ಲ, ಸೊ ಆಚೆ ಬಂದಿದ್ದೀರಿ ನೋಡಿ. ಅದಕ್ಕೆಲ್ಲ ಊಟ ಹಾಕ್ಬಿಟ್ಟು ಇಲ್ಲೇ ಗೈಸ್ ನೆಕ್ಸ್ಟ್ ಅಹಮದಾಬಾದ್ಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸರಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಗೈಸ್ ಅಹಮದಾಬಾದ್ ಬ್ಲಾಗ್ ಹೋಗೋಣ.